ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ನಡೆದ ಘಟನೆ ನೋವನ್ನುಂಟು ಮಾಡಿದೆ. ಶಾಸಕ ಎಎಸ್ ಪೊನ್ನಣ್ಣ. ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ನಡೆದ ಘಟನೆ ನೋವನ್ನುಂಟು ಮಾಡಿದೆ. ಇಂತಹದಕ್ಕೆ ಅವಕಾಶ ಮಾಡುವುದು ಬೇಡ. ನಾವೆಲ್ಲರೂ ಒಂದೇ. ಎಲ್ಲರೂ ದೇವರಲ್ಲಿ ವಿಶ್ವಾಸ, ನಂಬಿಕೆ ಇರುವವರು. ಪ್ರಾರ್ಥನೆ ಮಾಡಲು ಹೋದಾಗ ಭಕ್ತಿಪೂರ್ವಕವಾಗಿ ಹೋಗಿರುತ್ತೇವೆ. ಅಂತಹ ಸಂದರ್ಭ ಸಂಘರ್ಷಕ್ಕೆ ಅವಕಾಶ ಮಾಡುವುದು ಸರಿಯಲ್ಲ. ಎಲ್ಲರೂ ಶಾಂತಿಯನ್ನು ಕಾಪಾಡೋಣ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಮನವಿ ಮಾಡಿದ್ದಾರೆ. ಭಕ್ತಾದಿಗಳು ದೇವಾಲಯಕ್ಕೆ ಹೋದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪಚಾರವಾಗುವ ಉಡುಪನ್ನು ಧರಿಸಬಾರದು. ಇದನ್ನು ಧಾರ್ಮಿಕವಾಗಿ ಒಪ್ಪಲು ಸಾಧ್ಯವಿಲ್ಲ. ಆದರೆ ಐತಿಹಾಸಿಕವಾಗಿ ಕೊಡವ ಜನಾಂಗದವರು, ಕೊಡವ ಭಾಷೆಯನ್ನು ಮಾತನಾಡುವ ಜನಾಂಗದವರು, ಕೊಡವ ಸಂಪ್ರದಾಯವನ್ನು ನಡೆಸಿಕೊಂಡು ಬರುತ್ತಿರುವ ವಿವಿಧ ಜನಾಂಗದವರು ಸಾಂಪ್ರದಾಯಿಕವಾಗಿ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಭಕ್ತಿಯನ್ನು ಅರ್ಪಣೆ ಮಾಡುವುದು, ಪ್ರಾರ್ಥನೆ ಸಲ್ಲಿಸುವುದು ಹೊಸದಲ್ಲ. ಇದು ಐತಿಹಾಸಿಕವಾಗಿ ನಡೆದುಕೊಂಡು ಬಂದ ಸಂಪ್ರದಾಯ ಮತ್ತು ಪಾಲನೆಯಾಗಿದೆ. ಕಟ್ಟೆಮಾಡು ದೇವಾಲಯದಲ್ಲಿ ಬೈಲಾಗಳನ್ನು ಅಳವಡಿಸಿ ಅದನ್ನು ತಡೆದಿದ್ದಾರೆ ಎನ್ನುವ ವಿಚಾರ ತಿಳಿದು ಬಂದಿದ್ದು, ಅಂತಹ ಬೈಲಾಗಳಿದ್ದರೆ ಅವುಗಳನ್ನು ತಿದ್ದುಪಡಿ ಮಾಡಿ ಅವಕಾಶ ಮಾಡಿಕೊಡುವಂತೆ ದೇವಾಲಯ ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಸಂಘರ್ಷ ಅಥವಾ ಧರ್ಮ ಸಂಘರ್ಷಕ್ಕೆ ಇಂತಹ ಘಟನೆ ಅವಕಾಶ ಮಾಡಿಕೊಡಬಾರದು. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಎನ್ನುವುದು ಎಲ್ಲರ ಉದ್ದೇಶ. ವಿವಿಧ ಜನಾಂಗಗಳ, ಜಾತಿ ಧರ್ಮಗಳ ಎಲ್ಲ ಆಚರಣೆ, ಸಂಪ್ರದಾಯ ಮತ್ತು ಉಡುಪುಗಳನ್ನು ಗೌರವಿಸುವುದೇ ನಿಜವಾದ ಕೊಡಗು ನಾಡಾಗಿದೆ. ಅಂತಹ ನಾಡನ್ನು ಕಟ್ಟಲು ಎಲ್ಲರೂ ಕೈ ಜೋಡಿಸೋಣ ಎಂದು ಪೊನ್ನಣ್ಣ ಕೋರಿದ್ದಾರೆ. ಬಹಳ ನೋವಿನಿಂದ ಈ ಸಂದೇಶವನ್ನ ಇವತ್ತು ನಾನು ದಾಖಲಿಸ್ತಾ ಇದ್ದೀನಿ. ನಿನ್ನೆ ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ನಡೆದಂತಹ ಒಂದು ಘಟನೆ ಬಹಳ ನೋವನ್ನು ಉಂಟು ಮಾಡಿದೆ. ಭಕ್ತಾದಿಗಳು ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪಚಾರ ನಡೆಸುವಂತ ಉಡುಪನ್ನು ಧರಿಸಬಾರದು. ಇದನ್ನು ನಾವು ಯಾರು ಕೂಡ ಧಾರ್ಮಿಕವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಐತಿಹಾಸಿಕವಾಗಿ ಕೊಡವ ಜನಾಂಗದವರು, ಕೊಡವ ಭಾಷೆಯನ್ನ ಮಾತಾಡುವಂತಹ ಜನಾಂಗದವರು, ಕೊಡವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿರುವಂತಹ ಎಲ್ಲಾ ಜನಾಂಗದವರು, ವಿವಿಧ ಜನಾಂಗದವರು ಸಾಂಪ್ರದಾಯಿಕವಾಗಿ ದೇವಾಲಯಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ, ಅದು ವಿಶೇಷವಾಗಿ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಹೋಗಿ ಭಕ್ತಿಯನ್ನು ಅರ್ಪಣೆ ಮಾಡೋದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸೋದು, ಇಂತಹ ಹಬ್ಬಗಳಲ್ಲಿ ಭಾಗವಹಿಸುವುದು ಹೊಸದಾಗಲ್ಲ. ಐತಿಹಾಸಿಕವಾಗಿ ನಡ್ಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ಮತ್ತು ಪಾಲನೆ ಆಗಿರ್ತದೆ. ಆದ್ರಿಂದ ನಿನ್ನೆ ಬೈಲಾಗಳ ಅಳವಡಿಸಿ ಅವರನ್ನು ತಡೆದಿದ್ದಾರೆ ಅಂತ ಹೇಳುವಂತದ್ದೇನು ಕೇಳ್ಪಟ್ಟಿದೆ. ನಾನು ಮನವಿಯನ್ನ ಮಾಡ್ತೀನಿ ದೇವಾಲಯದ ಆಡಳಿತ ಮಂಡಳಿಗೆ, ದಯವಿಟ್ಟು ಅಂತ ಬೈಲಾ ಇದ್ದರೆ ಅದನ್ನ ತಿದ್ದುಪಡಿಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಜಾತಿ ಸಂಘರ್ಷಕ್ಕೆ ಅಥವಾ ಧರ್ಮ ಸಂಘರ್ಷಕ್ಕೆ ಇಂಥ ಘಟನೆಗಳು ಅವಕಾಶವನ್ನ ಮಾಡಿಕೊಡಬಾರದು. ಸಮಾಜದಲ್ಲಿ ಸಮೃದ್ಧಿಯನ್ನ ಕಾಪಾಡಬೇಕು, ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳುವಂಥದ್ದೇ ಎಲ್ಲರ ಉದ್ದೇಶ ಆಗಿರ್ತದೆ. ವಿವಿಧ ಜನಾಂಗಗಳ, ವಿವಿಧ ಜಾತಿಗಳ, ವಿವಿಧ ಧರ್ಮಗಳ ಎಲ್ಲ ಆಚರಣೆಗಳನ್ನ, ಸಂಪ್ರದಾಯವನ್ನ ಮತ್ತು ಉಡುಪುಗಳನ್ನ ರಕ್ಷಿಸಿ ಎಲ್ಲರಿಗೂ ಗೌರವಿಸುವುದೇ ನಿಜವಾದ ಕೊಡಗು ನಾಡಾಗಿರುತ್ತದೆ. ಆ ರೀತಿಯಾದಂತಹ ಒಂದು ನಾಡನ್ನ ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ. ಕಳೆದ 20-25 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ದ್ವೇಷದ ರಾಜಕಾರಣ, ಜಾತಿ ಸಂಘರ್ಷದ ರಾಜಕಾರಣ, ಧರ್ಮ ಸಂಘರ್ಷದ ರಾಜಕಾರಣನೇ ಇಂಥ ಒಂದು ಘಟನೆಗೆ ಬಹುಶಃ ಕಾರಣಕರ್ತದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೀನಿ, ಇಂಥದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಾವೆಲ್ಲರೂ ಒಂದೇ. ಎಲ್ಲರೂ ಕೂಡ ನಾವು ದೇವರಲ್ಲಿ ವಿಶ್ವಾಸ ಇರುವವರು, ನಂಬಿಕೆ ಇರುವವರು, ಪ್ರಾರ್ಥನೆಯನ್ನು ಮಾಡಕ್ ಹೋದಾಗ ಭಕ್ತಿಪೂರ್ವಕವಾಗಿ ಹೋಗಿರ್ತೀವಿ. ಅಂಥದ್ದಲ್ಲಿ ಇಂಥದಕ್ಕೆ ಜಾತಿಯ ಬಣ್ಣವನ್ನು ಕೊಟ್ಟಿ ಸಂಘರ್ಷಕ್ಕೆ ಅವಕಾಶ ಮಾಡುವುದು ಸರಿಯಲ್ಲ. ಅದರಿಂದ ಇದನ್ನು ನಾನು ಮತ್ತೊಮ್ಮೆ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನನ್ನ ಮನವಿಯನ್ನು ಪುನರುಚ್ಚರಿಸ್ತಾ, ದಯವಿಟ್ಟು ಎಲ್ಲರೂ ಕೂಡ ಶಾಂತಿ, ಸಮೃದ್ಧಿ ಅನ್ನ ಕಾಪಾಡಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.